ಅಂಬೇಡ್ಕರ್ ಅವರು ಈ ಸಂವಿಧಾನ ಕ್ರಿಯೇಟ್ ಮಾಡಿದ್ದು ಗುಲಾಮ್ರಾಗಕ್ಕಲ್ಲ, ಗುಲಾಮ್ರಿಂದ ಬಚಾವ್ ಆಗಕ್ಕೆ, ಗುಲಾಮ್ರಿಂದ ಎಸ್ಕೇಪ್ ಆಗಿ ನಾವು ಸ್ವತಂತ್ರ ಆಗೋದಕ್ಕೆ, ನಿಜವಾಗ್ಲೂ ಸ್ವತಂತ್ರ ಆಗಕ್ಕೆ. ಬೇರೆ ಹೆಸರಲ್ಲಿ 1947 ಅಲ್ಲಿ ಸ್ವತಂತ್ರ ಸಿಕ್ತು, ಬಟ್ ರಿಯಲ್ ಆಗಿ ಸ್ವತಂತ್ರ ಸಿಗೋದು ಯಾವ್ದಂದ್ರೆ ನಮ್ಮ ಹಕ್ಕುಗಳು ನಮ್ಗೆ ಸಿಕ್ದಾಗಲ್ವಾ. ಅದಕ್ಕೋಸ್ಕರ 2 ವರ್ಷಗಳು ಇಡೀ ದೇಶ, ಎಷ್ಟೋ ದೇಶಗಳ ಸಂವಿಧಾನ ಓದಿ ಕೊನೆಗ್ ಮಾಡಿದ್ ನಮ್ ಸಂವಿಧಾನ ಎಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಕ್ಷೇತ್ರ ನಮ್ಮ ದೇಶದ ಭವಿಷ್ಯ ಹೆಂಗಿರ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ. ಯಾವ್ದಕ್ಕೋಸ್ಕರ ಹೇಳಿ, ನಮಗ್ ಸ್ವತಂತ್ರ ಸಿಗ್ಬೇಕು ಅಂತಲ್ವಾ. ಸ್ವತಂತ್ರ ಯಾವಾಗ ಸಿಗುತ್ತೆ? ನಮಗೆ ಹಕ್ಕು ಸಿಕ್ಕಿದಾಗ. ಆ ಹಕ್ಕು ಯಾವಾಗ ಸಿಗೋದು? ಫಸ್ಟ್ ನಾವು ನಮ್ಮ ಮತದಾನ ಅನ್ನೋ ಹಕ್ಕನ್ನ ಕರೆಕ್ಟ್ ಆಗಿ ಮಾಡಿದಾಗ. ಸದ್ಯಕ್ಕೆ ನೋಡೋಣ, ಪ್ರಜಾಕ್ಕೆ ಇನ್ನೊಂದ್ 5 ವರ್ಷ ಬರಲಿ, ವಿಚಾರ ಚೆನ್ನಾಗಿದೆ, ಬಟ್ ಇನ್ನೊಂದ್ 5 ವರ್ಷ ಗೆಲ್ಲೋ ತರ ಆಗ್ಲಿ, ಆಮೇಲೆ ಓಟ್ ಹಾಕೋಣ ಅಂತಂದ್ರೆ ನೋಡಿ, 5 ವರ್ಷ ಆದ್ಮೇಲೂ ನೀವು ಬದಲಾಗ್ಬೋದು, ಅದ್ ನಿಮ್ ಚಾಯ್ಸು. ಬಟ್ ಐ ಥಿಂಕ್ ಏನಾಗಿರುತ್ತೆ, ಆಲ್ರೆಡಿ ಸಾಲ ಅಂತ ಒಂದಿದೆ ನಮ್ಮೆಲ್ಲರ ಮೇಲೂ. ಎಷ್ಟು ಸಾಲ ಇದೆ ಅಂತ, ಆ ಸಾಲಗಳೆಲ್ಲ ಜಾಸ್ತಿ ಆಗಿ ಸಿಸ್ಟಮ್ ಎಲ್ಲ ಕುಲಗೆಟ್ಟೋಗಿ ಪ್ರಜಾಕ್ಕೆ ಬಂದ್ರೂ ಅದ್ರ ಸಮಯ ಬೇಕಾಗುತ್ತಲ್ವಾ. ಮತ್ತೆ 5 ವರ್ಷದಲ್ಲಿ ಆಗೋದು ಮತ್ತೆ 20 ವರ್ಷ ಆಗುತ್ತೆ. ಸೊ ವಿಚಾರಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಪ್ರಯತ್ನ ಜವಾಬ್ದಾರಿ ತಗೊಂಡು 4 ಜನಕ್ಕೆ, ಆ 4 ಜನ ಇನ್ನೂ 4 ಜನಕ್ಕೆ ಪ್ರೀತಿಯಿಂದ ಹೇಳೋಣ. ಆ ತರ ಹೇಳ್ದಾಗ ಮಾತ್ರನೇ ನಾವು ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಸಂವಿಧಾನ ಎಲ್ಲಾನು ಇಲ್ಲೇ ಬರೋದು.